ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ಕುಮಟಾದಲ್ಲಿ ಮಾಡಿಕೊಡೋದ್ರ ಬಗ್ಗೆ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನ ಮಾಡಿದ್ರು. ಅದರ ಮುಂದೆ ಅದು ಜಾರಿಗೆ ಬರಲಿಲ್ಲ. ಒಂದು ಜಿಲ್ಲೆಗೆ ಒಂದು ಮೆಡಿಕಲ್ ಕಾಲೇಜು ಅನ್ನುವಂಥದ್ದನ್ನ. ಇವತ್ತು ಕಾರವಾರದಲ್ಲಿ ಸರ್ಕಾರದ ಮೆಡಿಕಲ್ ಕಾಲೇಜ್ ಇದ್ರು ಅಲ್ಲಿ ಸಂಪೂರ್ಣವಾದಂತ ವ್ಯವಸ್ಥೆ ಇಲ್ಲ. ಆ ನ್ಯಾಷನಲ್ ಹೈವೇ ಪಾಸ್ ಆಗೋದ್ರಿಂದ ಪ್ರತಿದಿನ ಆಕ್ಸಿಡೆಂಟ್ ಆಗ್ತದೆ. ಆಕ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ ಆ ರೋಗಿಯನ್ನ ಮಣಿಪಾಲ್ಗೆ ಒಯ್ಬೇಕಾಗ್ತದೆ, ನಾವು ಇಲ್ಲ ಮಂಗಳೂರಿಗೆ ಬರ್ಬೇಕು. ಅಲ್ಲಿ ಹೋಗೋ ತನಕ ಅವ್ರ ಜೀವ ಇರೋದೇ ಇಲ್ಲ. ಕುಮಟಾದಲ್ಲಿ ಜಾಗನೂ ನಾವು ನೋಡಿದ್ದೇವೆ, ಜಾಗ ಇದೆ ಇವತ್ತು ಸರ್ಕಾರದ್ದು. ಅದು ಆಗಿಲ್ಲ ಅಂತ ಹೇಳಿದ್ರೆ ಒಂದು ಪರವಾನಗಿ ಕೊಟ್ರೆ ಪ್ರೈವೇಟ್ ಆಗಿ ನಾವು ಮಾಡ್ಲಿಕ್ಕೆ ಎಲ್ಲರೂ ರೆಡಿ ಇದ್ದಾರೆ. ಹಿರಿಯ ಸದಸ್ಯರಿದ್ದೀವಿ, ಜಾಸ್ತಿ ಮಾತಾಡ್ಬೇಕು, ನಾಳೆ ಬೆಳಿಗ್ಗೆ ಕೊಡ್ತೇನೆ. ಮಾನ್ಯ ಅಧ್ಯಕ್ಷರೇ, ಉತ್ತರ ಕರ್ನಾಟಕದ ಬಗ್ಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮಗೆ ಮೊಟ್ಟ ಮೊದಲನೇದಾಗಿ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಉತ್ತರ ಕನ್ನಡ ಜಿಲ್ಲೆ ನಮ್ದು, ಆದ್ರೆ ಬಹುಶಃ ತಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಉತ್ತರ ಕರ್ನಾಟಕದಲ್ಲೂ ನಮ್ ಜಿಲ್ಲೆಯನ್ನ ಸೇರ್ಪಡೆ ಇಲ್ಲ, ಕಲ್ಯಾಣ ಕರ್ನಾಟಕದಲ್ಲೂ ಇಲ್ಲ. ನೆಕ್ಸ್ಟ್ ಆಯ್ತು, ಮತ್ತೆ ಗೆಟ್ ರೆಡಿ. ನೆಕ್ಸ್ಟ್ ಗೆ ಯಾವ ಕರ್ನಾಟಕದಲ್ಲೂ ನಮ್ಮ ಉತ್ತರ ಕನ್ನಡ ಅನ್ನುವಂಥದ್ದು ಇಲ್ಲ. ಬಹಳ ನಿರ್ಲಕ್ಷ್ಯ. ಕರಾವಳಿ ಕರ್ನಾಟಕ, ಕರಾವಳಿಯಲ್ಲಿ ನಮ್ ಜಿಲ್ಲೆ ಬಹಳ ದೊಡ್ಡ ವಿಸ್ತೀರ್ಣದಲ್ಲಿ ಜಾಸ್ತಿ ಇದ್ರೂ ಸಹ ಅನುದಾನ ಎಲ್ಲ ನಿಮ್ ಜಿಲ್ಲೆಗೆ ಮತ್ತು ಉಡುಪಿ ಮತ್ತು ಆ ಕಡೆ ಹೋಗ್ತದೆ. ಹೋಗ್ಲಿ, ತಗೊಂಡು ಹೋಗಿ. ನಮ್ ಜಿಲ್ಲೆಗೂ ಸ್ವಲ್ಪ ಕೊಡುವಂತ ಒಂದು ವ್ಯವಸ್ಥೆಯನ್ನು ಮುಂದಿನ ದಿವಸ ಮಾಡ್ಬೇಕು ಸರ್. ನಾವು ತ್ಯಾಗ ಮಾಡಿದಂತ ಜಿಲ್ಲೆ, ನಮ್ ಜಿಲ್ಲೆ ತ್ಯಾಗ ಮಾಡಿದಂತದ್ದು ಉತ್ತರ ಕನ್ನಡ. ಇವತ್ತು ಸೀಬರ್ಡ್ ನೌಕಾ ನೆಲೆ ನಮ್ಮಲ್ಲಿದೆ, ಆದ್ರೆ ನಮಗೆ ಅಲ್ಲಿ ನಮ್ಮ ಜಿಲ್ಲೆಯವರಿಗೆ ಒಂದು ಚಿಕ್ಕ ನೌಕರಿ ಸಹ ಸಿಗ್ತಾ ಇಲ್ಲ. ಮಾನ್ಯ ಅಧ್ಯಕ್ಷರೇ, ಯಾವ ಕೆಲಸನೂ ನಮ್ಮ ಅಲ್ಲಿಯ ಜನ ಏನು ತ್ಯಾಗ ಮಾಡಿ ಭೂಮಿಯನ್ನು ಕೊಟ್ಟಿದ್ದಾರೆ ಅವರಿಗಾಗ್ಲಿ ಮತ್ತು ನಮ್ಮ ಸ್ಥಳೀಯರಿಗೆ ಯಾವುದೇ ಅವಕಾಶ ಅಲ್ಲಿ ಸಿಗ್ತಾ ಇಲ್ಲ. ಕೇವಲ ತ್ಯಾಗ ಮಾಡುವಂತದ್ದಷ್ಟೇ ನಮ್ಮ ಜಿಲ್ಲೆಯ ಗುಣ ಆಗಿದೆ ಅನ್ನುವಂಥದ್ದು ಬಹಳ ಬೇಸರ ಆಗ್ತಾ ಇದೆ. ಇವತ್ತು ಅಣುಸ್ಥಾವರ ಕೈಗಾದಲ್ಲಿದೆ. ಮಾನ್ಯ ಅಧ್ಯಕ್ಷರೇ, ಕೈಗಾದಲ್ಲಿ ಅಣುಸ್ಥಾವರದಿಂದ ಏನು ದುಷ್ಪರಿಣಾಮ ಆಗ್ತಾ ಇದೆ ಅನ್ನುವಂಥದ್ದು ಬಹುಶಃ ತಾವೆಲ್ಲ ಓದಿದ್ರಿ, ತಿಳ್ಕೊಂಡಿದ್ರಿ ಅನ್ನುವಂಥದ್ದು ನಾನು ತಿಳಿದಿದ್ದೇನೆ. ಬಹಳ ಕಷ್ಟ ಇದೆ, ಅಲ್ಲಿಯ ಜನರಿಗೆ ವಾಸ ಮಾಡೋದು ಬಹಳ ಕಷ್ಟದಲ್ಲಿದ್ದಾರೆ. ಅಂತ ಒಂದು ಸಂದರ್ಭದಲ್ಲಿಯೂ ಸಹ ನಮ್ಮ ಜಿಲ್ಲೆಗೆ ಇವತ್ತು ಎಲ್ಲ ಸರ್ಕಾರಗಳು, ನಾನು ಕಾಂಗ್ರೆಸ್ ಅಥವಾ ಬಿಜೆಪಿನೋ ಅಥವಾ ಜನತಾ ದಳ ಅಂತ ಹೇಳಿಕ್ ಹೋಗುದಿಲ್ಲ ಮಾನ್ಯ ಅಧ್ಯಕ್ಷರೇ, ಯಾವ ಸರ್ಕಾರ ಬಂದರೂ ಸಹ ಉತ್ತರ ಕನ್ನಡ ಜಿಲ್ಲೆ ಬಗ್ಗೆ ಸ್ವಲ್ಪ ನಿಷ್ಕಾಳಜಿಯನ್ನ ಮಾಡ್ತಾ ಇದೆ ಅನ್ನುವಂಥದ್ದನ್ನ ಬಹಳ ಬೇಸರದಿಂದ ಹೇಳ್ಕೊಳ್ಳಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಬಹುಶಃ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಮ್ಮ ಜಿಲ್ಲೆಯಲ್ಲಿ ಇಲ್ಲ ಅನ್ನುವಂಥದ್ದನ್ನ ಮೆಡಿಕಲ್ ಕಾಲೇಜ್ ಹಿಂದೆ ಬೊಮ್ಮಾಯಿ ಸರ್ಕಾರ ಮುಖ್ಯಮಂತ್ರಿ ಇದ್ದಂತಹ ಸಂದರ್ಭದಲ್ಲಿ ಎಲ್ಲ ಹಂತದಲ್ಲಿಯೂ ಅವರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ಕುಮಟಾದಲ್ಲಿ ಮಾಡಿಕೊಡೋದ್ರ ಬಗ್ಗೆ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನ ಮಾಡಿದ್ರು. ಅದರ ಮುಂದೆ ಅದು ಜಾರಿಗೆ ಬರಲಿಲ್ಲ. ಭೂಮಿ ಸಹ ಅದರ ಬಗ್ಗೆ ಕೊಡುವಂತ ವ್ಯವಸ್ಥೆ ಮಾಡಿದ್ರು ಮತ್ತು ನಮ್ಗೆಲ್ಲ ಕರೆದು ನಮ್ಮ ಜಿಲ್ಲೆ ಶಾಸಕರಿಗೆ ಕರೆದು ಹೇಳಿದ್ರು, ನಾನು ಎಲ್ಲ ರೀತಿಯ ಸಹಕಾರವನ್ನು ಮಾಡ್ತೇನೆ, GST ಅನ್ನ ಬಿಟ್ಕೊಡುವಂತ ಕೆಲಸ ನಾನು ಸರ್ಕಾರದ ವತಿಯಿಂದ ಮಾಡ್ತೇನೆ ಮತ್ತು ಹಣನೂ ಮಂಜೂರಿ ಮಾಡುವಂತ ಕೆಲಸ ಮಾಡ್ತೇನೆ ಅನ್ನುವಂಥದ್ದು ಹೇಳಿದ್ರು. ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಪ್ರಥಮ ಅಧಿವೇಶನದಲ್ಲಿ ನಾನು ಈ ವಿಷಯವನ್ನ ಪ್ರಸ್ತಾಪ ಮಾಡಿದೆ, ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬಗ್ಗೆ. ತಾವೇ ಆ ದಿವಸ ಹೇಳಿದ್ರೆ ಒಂದು ಜಿಲ್ಲೆಗೆ ಒಂದು ಮೆಡಿಕಲ್ ಕಾಲೇಜು ಅನ್ನುವಂಥದ್ದನ್ನು. ಇವತ್ತು ಕಾರವಾರದಲ್ಲಿ ಸರ್ಕಾರದ ಮೆಡಿಕಲ್ ಕಾಲೇಜ್ ಇದ್ರು ಅಲ್ಲಿ ಸಂಪೂರ್ಣವಾದಂತ ವ್ಯವಸ್ಥೆ ಇಲ್ಲ, ವೈದ್ಯರ ಕೊರತೆ ಇದೆ. ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಮೆಡಿಕಲ್ ಕಾಲೇಜ್ ಇರಲಿ, ಸರ್ಕಾರಿ ಆಸ್ಪತ್ರೆ ಇರಲಿ, ಅಲ್ಲಿ ಎಲ್ಲ ಕಡೆನೂ ವೈದ್ಯರ ಕೊರತೆ ಇದೆ. ದಯವಿಟ್ಟು ನಾನು ಕಳಕಳಿಯ ಮನವಿ ಮಾಡ್ತೇನೆ, ನಮ್ಮ ಜಿಲ್ಲೆಗೆ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡಿಕೊಡುವಂಥದ್ದನ್ನ ಸರ್ಕಾರ ಮಾಡಬೇಕು ಅನ್ನುವಂಥದ್ದನ್ನ. ಪುಣ್ಯದ ಕೆಲಸ, ಯಾವುದೇ ಪಕ್ಷ ಇರಲಿ, ಇವತ್ತು ಅಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರು ಜಾಸ್ತಿ ಇದ್ದಾರೆ, ಬಿಜೆಪಿ ಶಾಸಕರು ಇದ್ದಾರೆ. ಹೀಗಾಗಿ ಅಲ್ಲಿ ಶಾಸಕರು ಬಿಜೆಪಿಯವರು ಇದ್ದಾರೆ, ಬೇರೆ ಪಕ್ಷವರಿದ್ದಾರೆ ಅನ್ನುವಂತ ಅನ್ಯ ಭಾವನೆಯನ್ನ ತಿಳ್ಕೊಳ್ಳದೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಒಂದೇ ಒಂದು ಬೇಡಿಕೆ ಇಡೀ ನಮ್ಮ ಜಿಲ್ಲೆಯ ಒಕ್ಕೊರಲಿನಿಂದ ಕೇಳ್ತಾ ಇದ್ದೇವೆ. ಅದನ್ನ
ಮಾನ್ಯ ಮುಖ್ಯಮಂತ್ರಿಗಳು ಮನ್ಸು ಮಾಡಬೇಕು ಅನ್ನುವಂಥದ್ದನ್ನ. ಇಲ್ಲ ಅಂತ ಹೇಳಿದ್ರೆ ಪ್ರತಿ ದಿನ ಇವತ್ತಲ್ಲಿ ನ್ಯಾಷನಲ್ ಹೈವೇ ಪಾಸ್ ಆಗ್ತಾ ಇದೆ. ಆ ನ್ಯಾಷನಲ್ ಹೈವೇ ಪಾಸ್ ಆಗೋದ್ರಿಂದ ಪ್ರತಿ ದಿನ ಆಕ್ಸಿಡೆಂಟ್ ಆಗ್ತದೆ. ಆಕ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ ಆ ರೋಗಿಯನ್ನ ಪೇಷಂಟ್ ಅನ್ನ ಮಣಿಪಾಲ್ಗೆ ಒಯ್ಬೇಕಾಗ್ತದೆ ನಾವು, ಇಲ್ಲ ಮಂಗಳೂರಿಗೆ ಬರ್ಬೇಕು. ಅಲ್ಲಿ ಹೋಗೋ ತನಕ ಅವ್ರ ಜೀವ ಇರೋದೇ ಇಲ್ಲ. ಮಾನ್ಯ ಅಧ್ಯಕ್ಷರೇ, ತಮಗೂ ಗೊತ್ತಿದೆ ಇವತ್ತು ಮಣಿಪಾಲ್ನಲ್ಲಿ ಎಷ್ಟಿದೆ, ಉಡುಪಿಯಲ್ಲಿ ಎಷ್ಟಿದೆ, ಮಂಗಳೂರಲ್ಲಿ ಬೇಕಾದಂತ ಸವಲತ್ತು ಸಿಗ್ತದೆ. ಆದ್ರೆ ನಮ್ಮ ಜಿಲ್ಲೆಯಲ್ಲಿ ಇಲ್ಲ. ಪ್ರಾಣವನ್ನ ಕಳ್ಕೊಳ್ತಾ ಇದ್ದಾರೆ. ತ್ಯಾಗ ಮಾಡಿದಂತ ಜಿಲ್ಲೆ ಪ್ರಾಣ ಕಳ್ಕೊಳ್ತಾ ಇದ್ದಾರೆ. ಕನಿಷ್ಠ ಪ್ರಾಣಕ್ಕಾದ್ರೂ ಬೆಲೆ ಬರಲಿ ಅನ್ನುವಂಥದ್ದನ್ನ ಬೇರೆ ಯಾವ್ದು ಕೊಡ್ತಾ ಇಲ್ಲ. ಇವತ್ತು ತಮ್ಗೆ ಗೊತ್ತಿರುವ ಹಾಗೆ ಸುಶಿಕ್ಷಿತರ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ. ಮಾನ್ಯ ಅಧ್ಯಕ್ಷರೇ, 100ಕ್ಕೆ 80ರಷ್ಟು ಸುಶಿಕ್ಷಿತರು ಇದ್ದಾರೆ. ಅನೇಕ ಶಿಕ್ಷಕರು ಇವತ್ತು ತಮ್ಮ ಮನೆ ಮಠವನ್ನ ಬಿಟ್ಟು, ಹೆಂಡತಿ ಮಕ್ಕಳನ್ನ ಬಿಟ್ಟು, ಏನ್ ಇವತ್ತು ನಮ್ಮ ಸ್ನೇಹಿತರು ಶಾಸಕರು ಹೇಳಿದ್ರಲ್ಲ 371 ಬಂದು ಅಲ್ಲಿ ಎಲ್ಲಾ ಶಿಕ್ಷಕರು ಅಲ್ಲಿ ಹೋಗಿದ್ರು. ಆ ಶಿಕ್ಷಕರನ್ನ ಇವತ್ತು ಅಲ್ಲಿಂದ ಇಲ್ಲಿ ತನಕ ನಮ್ಮ ಜಿಲ್ಲೆಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಅವರ ಹೆಂಡತಿ ಮಕ್ಕಳು ನಮ್ಮ ಜಿಲ್ಲೆಯಲ್ಲಿ ಇದ್ದಾರೆ. ಆದ್ರೆ ಶಿಕ್ಷಕರಾದಂತವರು ಉತ್ತರ ಕರ್ನಾಟಕದಲ್ಲಿದ್ದಾರೆ. ನಮ್ಗೆ ಬೇಸರ ಇಲ್ಲ. ಆದ್ರೆ ಇಂಥ ಪರಿಸ್ಥಿತಿ, ಇಷ್ಟು ಒಳ್ಳೆಯ ಜಿಲ್ಲೆ ಇದ್ರೂ ಸಹ ಎಲ್ಲರಲ್ಲೂ ವಂಚಿತರಾಗಿದ್ದೇವೆ ನಾವು ಅನ್ನುವಂಥದ್ದು. ಅದಕ್ಕೆ ದಯವಿಟ್ಟು ಇವತ್ತು ಕುಡಿಯುವ ನೀರಿನ ಸಮಸ್ಯೆ ನಮ್ಮಲ್ಲಿದೆ. ತಾವು ಹೇಳ್ಬೋದು ಸಮುದ್ರ ಇದೆ ಅಂತ. ನಮ್ಮಲ್ಲಿ ಒಂದು ಗಾದೆ ಮಾತಿದೆ. ಆ ಗಾದೆ ಮಾತು ಏನಂತ ಹೇಳಿದ್ರೆ, ಸಮುದ್ರದ ನೆಂಟಸ್ತನ ಉಪ್ಪಿಗೆ ಬರಗಾಲ ಅನ್ನುವಂಥದ್ದು. ಅರ್ಥ ಆಯ್ತಾ ಸರ್ ಅಧ್ಯಕ್ಷರೇ? ನಮ್ಮ ಭಾಷೆ ಅರ್ಥ ಆಗ್ತದಲ್ಲ? ಸಮುದ್ರ ಇದೆ, ಸಮುದ್ರ ಇದೆ, ಆದ್ರೆ ಉಪ್ಪಿಗೆ ಬರಗಾಲ ಇದ್ದ ಹಾಗೆ ನಮ್ದು. ಅವರು ಸಮುದ್ರದಲ್ಲಿ ನೋಡ್ಕೊಂಡು ಹೇಳ್ತಾ ಇದ್ದಾರೆ. ಬೇಕಾದಷ್ಟು ಸೌಲಭ್ಯ ಇವತ್ತು ಅವ್ರ ಕ್ಷೇತ್ರದಲ್ಲಿ ಏನು ಯಾವುದು ಬಾಕಿ ಇಲ್ಲ. ಅಧ್ಯಕ್ಷರ ಮಾಡಿ ಅವರು ಬುದ್ಧಿವಂತರಿದ್ದಾರೆ. ಹೀಗಾಗಿ ನಾನು ನೋಡಿದ್ದೇನೆ, ಕಳೆದ ಬಾರಿ ಅವರು ಸಚಿವರಾದಂತ ಸಂದರ್ಭದಲ್ಲಿ, ವೈದ್ಯಕೀಯ ಸಚಿವರಾದಂತ ಸಂದರ್ಭದಲ್ಲೂ ಹೆಚ್ಚು ಸವಲತ್ತನ್ನ ಅವ್ರ ಕ್ಷೇತ್ರಕ್ಕೆ ಒಯ್ದಿದ್ದಾರೆ. ಅದು ಅವ್ರ ಕರ್ತವ್ಯ ಬಿಡಿ, ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ. ಆದ್ರೆ ಇವತ್ತಾದ್ರೂ ನಿಮ್ ಹೊಟ್ಟೆ ತುಂಬಿದಾರ ಅಧ್ಯಕ್ಷರೇ? ಹೊಟ್ಟೆ ತುಂಬಿದಂತ ನಮ್ಮ ಜಿಲ್ಲೆ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸ್ಬೇಕು ಅನ್ನುವಂಥದ್ದನ್ನು ತಾವು ನಾನು ಕೇಳಿದಂತ ಸಂದರ್ಭದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬಗ್ಗೆ ನೇರವಾಗಿ ತಾವು ಅದನ್ನ ತಿರಸ್ಕಾರ ಮಾಡುವ ರೀತಿಯಲ್ಲಿ ಬಹಳ ನೋವಾಯ್ತು ನನಗೆ ಮಾನ್ಯ ಅಧ್ಯಕ್ಷರೇ. ಆ ಸಂದರ್ಭದಲ್ಲಿ ನಾನು ಬಹಳ ವಿಶ್ವಾಸವನ್ನು ಇಟ್ಕೊಂಡಿದ್ದೆ ತಮ್ಮ ಮೇಲೆ. ಆದ್ರೆ ಆ ದಿವಸ ಮಾತಾಡಿದ್ದು ಬಹಳ ನೋವಾಗಿದೆ. ಹಿಂದಿನ ಸಾರಿ ಇರ್ಲಿ, ಈಗಾದ್ರೂ ಸಹ ದಯವಿಟ್ಟು ಪ್ರಾರಂಭ ಆಯ್ತಲ್ಲ, ಆವಾಗಲೇ ಮತ್ತೆ ಮೆಡಿಕಲ್ ಕಾಲೇಜ್ ಪ್ರಾರಂಭ ಆಯ್ತಲ್ಲ. ಮೆಡಿಕಲ್ ಕಾಲೇಜ್ ನಲ್ಲಿ ವ್ಯವಸ್ಥೆ ಇಲ್ಲ ಡಾಕ್ಟರ್. ಸೂಪರ್ ಸ್ಪೆಷಾಲಿಟಿ ಪರ್ಮಿಟ್ ಮಾಡಬೇಕು. ಒಂದು ಅಧ್ಯಕ್ಷರೇ ಏನಾಗಿದೆ ಅಂತ ಹೇಳಿದ್ರೆ, ಕಾರವಾರದಿಂದ ಗೋವಾ ಸಮೀಪ ಇದೆ. ಇವತ್ತು ಕುಮಟಾದ ಒಂದು ಆಕ್ಸಿಡೆಂಟ್ ಆಗಿದ್ದಾನೆ. ನಾವು ಕಾರವಾರಕ್ಕೆ ಹೋದ್ರೆ ಅಲ್ಲಿ ಡಾಕ್ಟರ್ ಇಲ್ಲ ಅಂತ ಹೇಳಿದ್ರೆ ವಾಪಸ್ ನಿಮ್ಮೂರಿಗೆ ತರ್ಬೇಕಲ್ಲ ನಾವು, ಮಣಿಪಾಲಕ್ಕೋ ಅಥವಾ ಮಂಗಳೂರಿಗೆ. ಅಲ್ಲಿ ತನಕ ಅವ್ರ ಪ್ರಾಣ ಹಾರೋಗಿರ್ತದೆ. ಇದು ಸಮಸ್ಯೆ ನಮ್ಮಲ್ಲಿ ಇರುವಂತದ್ದು. ಹೀಗಾಗಿ ನಾವು ಕುಮಟಾದಲ್ಲಿ ಮಾಡಿದ್ರೆ ಮಧ್ಯವರ್ತಿ ಸ್ಥಳ ಆಗ್ತದೆ. ಕುಮಟಾದಲ್ಲಿ ಜಾಗನೂ ನಾವು ನೋಡಿದ್ದೇವೆ, ಜಾಗ ಇದೆ ಇವತ್ತು ಸರ್ಕಾರದ್ದು. ಅದು ಆಗಿಲ್ಲ ಅಂತ ಹೇಳಿದ್ರೆ ಒಂದು ಪರವಾನಗಿ ಕೊಡ್ರಿ, ಪ್ರೈವೇಟ್ ಆಗಿ ನಾವು ಮಾಡ್ಲಿಕ್ಕೆ ಎಲ್ಲರೂ ರೆಡಿ ಇದ್ದಾರೆ. ಜಾಗ ನೀವು ಕೊಡ್ಬೇಕಾಗ್ತದೆ ಮಾನ್ಯ ಅಧ್ಯಕ್ಷರೇ. ಸರ್ಕಾರದವರು ಜಾಗ ಕೊಡ್ಬೇಕು. ಯಾಕಂದ್ರೆ ನಮ್ದು ಕರಾವಳಿ ಆದ್ರಿಂದ ನಮ್ಮಲ್ಲಿ ಜಾಗದ ಸಮಸ್ಯೆ ಬಹಳ ಇದೆ. ಒಂದ್ ಕಡೆ ಗುಡ್ಡ, ಒಂದ್ ಕಡೆ ಅರಣ್ಯ, ಇನ್ನೊಂದ್ ಕಡೆ ಸಮುದ್ರ. ಹೀಗಾಗಿ ನಮ್ಮಲ್ಲಿ ಏನು ಹಿಂದೆ ಅರಣ್ಯ 1980ಯಲ್ಲಿ ಅರಣ್ಯ ಕಾಯ್ದೆ ಬಂತು. ಆ ಸಂದರ್ಭದಲ್ಲಿ ಅರಣ್ಯದ ಗಿಡ ಮರಗಳು ಇಲ್ಲದೆ ಇದ್ದದನ್ನು ಸಹ ಅರಣ್ಯ ಪ್ರದೇಶ ಅನ್ನುವಂಥದ್ದನ್ನ ಮಾಡಿದ್ದಾರೆ. ಹೀಗಾಗಿ ನಮ್ಗೆ ಸಮಸ್ಯೆ, ಜಾಗದ ಸಮಸ್ಯೆ ಇದೆ. ಅದರಿಂದ ಕುಮಟಾದಲ್ಲಿ ಇವತ್ತು ಸರ್ಕಾರದ ಜಾಗ ನೋಡಿದ್ದಿದೆ, ಅಲ್ಲೊಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಆಗ್ಬೇಕು ಅನ್ನುವಂಥದ್ದನ್ನ ರೈತರ ಪರವಾಗಿ ಮಾನ್ಯ ಅಧ್ಯಕ್ಷರೇ, ರೈತರು ನಮ್ಮಲ್ಲಿ ಇದ್ದಾರೆ. ಇವತ್ತು ಬಹುಶಃ ಇಡೀ ರಾಜ್ಯದಲ್ಲಿ ಎಲ್ಲೂ ಬೆಳೆದೇ ಇದ್ದಂತ ಈರುಳ್ಳಿ, ಸಿಹಿ ಈರುಳ್ಳಿ ನಮ್ಮ ತಾಲೂಕಿನಲ್ಲಿ ಮಾತ್ರ, ಕುಮಟಾದಲ್ಲಿ ಮಾತ್ರ ಸಿಹಿ ಈರುಳ್ಳಿ ಬೆಳಿತಾರೆ. ಆದ್ರೆ ಅದಕ್ಕೆ ಸರ್ಕಾರದಿಂದ ಯಾವುದೇ ಒಂದು ವ್ಯವಸ್ಥೆ ಇಲ್ಲ. ಒಂದು ಕೋಲ್ಡ್ ಸ್ಟೋರೇಜ್ ಬೇಕು ನಮ್ಗೆ. ಆ ಈರುಳ್ಳಿಯನ್ನ ಸ್ಟಾಕ್ ಮಾಡ್ಲಿಕ್ಕೆ ಕೋಲ್ಡ್ ಸ್ಟೋರೇಜ್ ಬೇಕು. ಅದರ ನಂತರ ಅದಕ್ಕೆ ಕೆಲವಷ್ಟು ಸಂದರ್ಭದಲ್ಲಿ ರೋಗ ಬರ್ತದೆ. ಅದು
ಹಾವು ರೋಗ ಅನ್ನುವಂಥದ್ದೇನೋ ಹೇಳ್ತಾ ಇದ್ದಾರೆ. ಅದು ಬಂದ್ರೆ ಎಲ್ಲ ಗಿಡಗಳು ನಾಶ ಆಗ್ತದೆ. ಈರುಳ್ಳಿ ಗಿಡಗಳು ಅದನ್ನು ಉಳಿಸ್ಕೊಳ್ಳುವಂತ ಕೆಲಸ ಮಾಡಿ ಮಾನ್ಯ ಅಧ್ಯಕ್ಷರೇ. ಸ್ಪೆಷಲ್ ಈರುಳ್ಳಿ ಎಲ್ಲೂ ಸಿಗ್ತಾ ಇಲ್ಲ. ತರಕಾರಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ, ನನ್ನ ತಾಲೂಕಿನಲ್ಲಿ ಗೋಕರ್ಣದಲ್ಲಿ ಸಾಕಷ್ಟು ತರಕಾರಿಗಳನ್ನ ಬೆಳೀತಾರೆ. ಆದ್ರೆ ಅಲ್ಲೂ ಸಹ ನಮಗೊಂದು ಕೋಲ್ಡ್ ಸ್ಟೋರೇಜ್ ಬೇಕಾಗಿದೆ. ಯಾವ್ದು ಕೆಲಸ ಮಾಡ್ಕೊಡ್ತೀರಿ ಮಾನ್ಯ ಅಧ್ಯಕ್ಷರೇ ಹೇಳಿ, ಯಾವ ಕೆಲಸ ಮಾಡ್ತೀರಿ? ಮಲ್ಟಿ ಸ್ಪೆಷಾಲಿಟಿ ಮಾಡ್ತೀರಾ ಅಥವಾ ಕೋಲ್ಡ್ ಸ್ಟೋರೇಜ್ ಮಾಡ್ಕೊಡ್ತೀರಾ? ಯಾವ್ದು ಮಾಡ್ಕೊಡ್ತೀರಿ ಹೇಳ್ರಿ. ಏನಾದ್ರೂ ಒಂದು ನಮ್ ಜಿಲ್ಲೆ ಬಗ್ಗೆ ನಾನು ಹೇಳಿದೆ. ನಿಮ್ಗೆ ಯಾವ್ದು ಬೇಕೀಗ? ಫಸ್ಟ್ ಮಲ್ಟಿ ಸ್ಪೆಷಾಲಿಟಿ ಬೇಕು. ಅಯ್ಯೋ ಕೂತ್ಕೊಳ್ಳಿ, ಮತ್ತೆ ಮಾತಾಡ್ಸ ನಾನು ಸರ್ಕಾರಕ್ಕೆ. ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಕುಡಿಯುವ ನೀರಿನ ಮತ್ತು ರೈತರಿಗೆ. ಮಾನ್ಯ ಅಧ್ಯಕ್ಷರೇ, ಕೇವಲ 3 ನದಿಗಳು ಇದ್ದಾವೆ. ಒಂದು ಶರಾವತಿ, ಒಂದು ಅಘನಾಶಿನಿ, ಇನ್ನೊಂದು ಗಂಗಾವಳಿ. ಇವತ್ತು ಶರಾವತಿಯಿಂದ ನಾವು ಹೊನ್ನಾವರಕ್ಕೆ ಕುಡಿಯುವ ನೀರನ್ನ ಹಿಂದೆ ನಮ್ಮ ಪಕ್ಷ ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಅದನ್ನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅದನ್ನು ಇವತ್ತು ಕುಡಿಯುವ ನೀರಿನ ವ್ಯವಸ್ಥೆ ಆಗಿದೆ. ಇನ್ನು ಕುಮಟಾ ತಾಲೂಕಿಗೆ ಉಪ್ಪು ನೀರಿನ ವ್ಯವಸ್ಥೆ ಬರೋದ್ರಿಂದ ಅಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ, ರೈತರಿಗೆ ಸಮಸ್ಯೆ ಇದೆ, ಅಲ್ಲಿ ನೀರು ಸಿಗ್ತಾ ಇಲ್ಲ. ಆದ್ರೆ ಅಘನಾಶಿನಿ ನದಿಗೆ ಒಂದು ಬ್ಯಾರೇಜ್, ಬ್ರಿಡ್ಜ್ ಕಮ್ ಬ್ಯಾರೇಜ್, ಅದ್ರ ಬಗ್ಗೆ ಮಾನ್ಯ ಉಪ ಮುಖ್ಯಮಂತ್ರಿ ಅವ್ರ ಹತ್ರ ಕೊಟ್ಟಿದ್ದೇನೆ. ಸುಮಾರು 150 ಕೋಟಿಯನ್ನು ಕೊಟ್ರೆ 9 ಗ್ರಾಮ ಪಂಚಾಯತ್ಗಳಿಗೆ ಕುಡಿಯುವ ನೀರನ್ನ ಪೂರೈಸಲಿಕ್ಕೆ ಸಾಧ್ಯ ಆಗ್ತದೆ. ಇದು ಒಂದು ತೀರಾ ಅವಶ್ಯಕತೆ ಇದ್ದಂಥದ್ದು. ಇದರಿಂದ ರೈತರಿಗೆ ಅನುಕೂಲ ಆಗ್ತದೆ. ಈ ಎಲ್ಲಾ ಕೆಲಸಗಳನ್ನ, ಬಹಳಷ್ಟು ವಿಷಯಗಳನ್ನ ನಾನು ತಮ್ಮ ಗಮನಕ್ಕೆ ತಂದಿದ್ದೇನೆ. ಪಶು ವೈದ್ಯರು ಅಧ್ಯಕ್ಷರೇ, 4 ಪಶು ಆಸ್ಪತ್ರೆಗಳಿದೆ ನನ್ನ ತಾಲೂಕಿನಲ್ಲಿ. 4 ಪಶು ಆಸ್ಪತ್ರೆ ಇದೆ. ಡಾಕ್ಟರ್ ಎಷ್ಟಿರ್ಬೇಕು ಹೇಳಿ ಮಾನ್ಯ ಅಧ್ಯಕ್ಷರೇ? ಒಬ್ರೇ ಡಾಕ್ಟರ್ ಪಶು ವೈದ್ಯರು. ಹೇಗ್ ಮಾಡ್ಬೇಕು ಹೇಳ್ರಿ? ಅಲ್ಲ, ಎಲ್ಲದರಲ್ಲೂ ನಾವು ವಂಚಿತರಾಗಿದ್ದೇವೆ ಅನ್ನುವಂಥದ್ದನ್ನ ತಮ್ಮ ಗಮನಕ್ಕೆ ತರ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆ ಎಲ್ಲದಕ್ಕೂ ವಂಚಿತರು, ತ್ಯಾಗ ಮಾಡಿದಂತ ಜಿಲ್ಲೆ ಇದು. ಅದಕ್ಕೆ ಏನಾದ್ರು ಕೊಡ್ರಿ ಅನ್ನೋದು. ಮಾನ್ಯ ಅಧ್ಯಕ್ಷರು, ಕೊನೆಗೆ ಒಂದು ಮಾತು ಹೇಳ್ತಾರೆ ತಮ್ಗೆ. ಏನಂತ ಹೇಳಿದ್ರೆ, ನಮ್ಮ ಜಿಲ್ಲೆಯಿಂದ ಈಗ ಸ್ವಲ್ಪ ಕಡಿಮೆ ಆಗಿದೆ. ಅರಣ್ಯ ಮರಮಟ್ಟು ಸಂಗ್ರಹಾಲಯದಿಂದ 1 ವರ್ಷಕ್ಕೆ ಅಥವಾ ಸ್ವಾತಂತ್ರ್ಯ ಬಂದ ಈಗ ಒಂದು 10 ವರ್ಷ ಬಿಟ್ಟು, ಮಾನ್ಯ ಅಧ್ಯಕ್ಷ, ಬಹಳ ಇಂಪಾರ್ಟೆಂಟ್ ವಿಷಯ. ಎಷ್ಟು 1000 ಕೋಟಿ ಬಂದಿರ್ಬೋದು ರಾಜ್ಯಕ್ಕೆ? ಎಷ್ಟು 1000 ಕೋಟಿ ಬಂದಿರ್ಬೋದು? ಯಾರಿಗಾದ್ರೂ ಗೊತ್ತಿದ್ಯಾ? ಅರಣ್ಯ ಮರಮಟ್ಟು ಸಂಗ್ರಹಾಲಯದಿಂದ ನಮ್ಮ ರಾಜ್ಯದ ಬೊಕ್ಕಸಕ್ಕೆ ಇಲ್ಲಿ ತನಕ 1000 ಕೋಟಿ ಜಮಾ ಆಗಿದೆ ಮಾನ್ಯ ಅಧ್ಯಕ್ಷರೇ. ಆದ್ರೆ ಅದರದ್ದು 1% ನಮ್ಮ ಜಿಲ್ಲೆಗೆ ಉಪಯೋಗ ಆಯ್ತಾ? ಇಲ್ಲ. ಆಯ್ತು. ಈಗ ಆ ಸಂದರ್ಭದಲ್ಲಿ ಶಾಸಕರ ಬಗ್ಗೆ ಮಾತನಾಡಿ ತಗೊಂಡು ಹೋಗ್ಬೇಕಿತ್ತು ಅನ್ನುವಂಥದ್ದನ್ನ ತಾವು ಹೇಳ್ತೀವಿ. ಈಗ ಅದ್ರ ಬಗ್ಗೆ ಅಧ್ಯಕ್ಷರೇ ಕೊಡ್ರಿ. ಒಂದ್ ಮಾತು, ನಾನು BL ಕಂಪನಿಯಿಂದ ಕುಮಟಾದಲ್ಲಿ ಟ್ರಾಮಾ ಸೆಂಟರ್ ಮಾಡ್ಲಿಕ್ಕೆ 2,80,00,000 ರೂಪಾಯಿ ತಂದು ಟ್ರಾಮಾ ಸೆಂಟರ್ ಕಟ್ಟಡವನ್ನ ಕಟ್ಟಿದ್ದೇನೆ. ಅದಕ್ಕೆ ಬೇಕಾದಂತ ವೈದ್ಯರ ಕೊರತೆ ಇದೆ, ಕೊರತೆ ಇದೆ. ಅದ್ರ ಬಗ್ಗೆ ಸಹ ನಾನು ಮಾನ್ಯ ಸಚಿವರ ಹತ್ರ ಪತ್ರಗಳನ್ನ ಕೊಟ್ಟಿದ್ದೇನೆ. ಬೇಕಾದಂತ ವೈದ್ಯರನ್ನ ಕೊಡುವಂತ ಕೆಲಸಗಳು ಬಹಳ ಇಂಪಾರ್ಟೆಂಟ್. ಟ್ರಾಮಾ ಸೆಂಟರ್ ಮಾಡಿದ್ದೇವೆ. ಮಿನಿಮಮ್ ಆಕ್ಸಿಡೆಂಟ್ ಆದ್ರೆ ಅಲ್ಲಿ ಚಿಕಿತ್ಸೆಯನ್ನ ಮಾಡಿ ಮುಂದಿನ ಚಿಕಿತ್ಸೆಗೆ ಮಣಿಪಾಲ ಅಥವಾ ಕಳಿಸ್ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಇದು ಬಹಳ ಇಂಪಾರ್ಟೆಂಟ್ ಟ್ರಾಮಾ ಸೆಂಟರ್. ಮಾನ್ಯ ಅಧ್ಯಕ್ಷರೇ, ಇದ್ರ ಬಗ್ಗೆ ಸ್ವಲ್ಪ ಗಮನ ಹಾಕಿ ಮಾನ್ಯ ಅಧ್ಯಕ್ಷರೇ. ನಮ್ಮ ಜಿಲ್ಲೆ ಬಗ್ಗೆ ನಾನು ಹೇಳಿದೆ, 1000 ಕೋಟಿ ಇಲ್ಲಿ ತನಕ ಸಂಗ್ರಹಾಲಯದಿಂದ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.